ಇದ್ರ ಜೊತೆಗೆ ನಾನು ಕಳೆದ 15 ದಿವಸಗಳ ಹಿಂದೆ ಹೇಳಿದ್ದೆ, ಎಡಪಂಥೀಯರು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮಾನ ಮರಿದಿದೆಯಾ? ಯಾರೋ ದಾರಿಲಿ ಬೀದಿಲಿ ಹೋಗೋನು ಅನಾಮಿಕ ವ್ಯಕ್ತಿ, ಧರ್ಮಸ್ಥಳ ಒಂದು ಪಾವಿತ್ರತೆ ಇದೆ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ, ಕುಟುಂಬದ ಬಗ್ಗೆ, ಧರ್ಮಸ್ಥಳ ಅಂದರೆ ಪ್ರತಿಯೊಬ್ಬರು ಗೌರವವನ್ನು ಕೊಡ್ತಾರೆ. ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿ ಅಂದ ತಕ್ಷಣ ನೀವು SIT ತನಿಖೆ ಮಾಡಿರಲ್ಲ, ನಾಚಿಕೆ ಆಗಲ್ವಾ? ಅಂದರೆ ಹಿಂದೂ ವಿರೋಧಿ ಸರ್ಕಾರ, ಹಿಂದೂಗಳ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದೀರಿ. ಈ ಸರ್ಕಾರಕ್ಕೆ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ನೀವು ಇದೇ ರೀತಿ ಮಾಡ್ತಾ ಹೋದರೆ ರಾಜ್ಯದಲ್ಲಿ ಅಡ್ರೆಸ್ ಇರಲ್ಲ. ನಾಡಿನ ಎಲ್ಲ ಪ್ರಬುದ್ಧ ಮತದಾರರು ಮತ್ತು ಮಠಾಧೀಶರು ಒಟ್ಟಾಗಿ ನಿಲ್ಲಬೇಕಾಗುತ್ತೆ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಆಯಿತು, ಅನಾಮಿಕ ವ್ಯಕ್ತಿ ಹೇಳಿದ ತಕ್ಷಣ ಎಲ್ಲರ ಇದು ಹುಡುಕಿದ್ರಲ್ಲ, ಸಿಕ್ಕುವ ಅಪಪ್ರಚಾರ ಮಾಡ್ತಿದ್ದಾರೆ. ನೋಡಿ, ವೀರೇಂದ್ರ ಹೆಗ್ಗಡೆ ಅವರು ಅವರ ಒಬ್ಬ ಆದರ್ಶ ವ್ಯಕ್ತಿ, ಪೂಜ್ಯರ ಬಗ್ಗೆ ಗೌರವ ಇದೆ. ಅವರು ನಾಡಿನ ಉದ್ದಗಲಕ್ಕೆ ಏನು ಈ ಕುಡಿತದಿಂದ ದುಶ್ಚಟಗಳಿಂದ ದೂರ ಇರಬೇಕಂತೇಳಿ ಆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಬದುಕನ್ನು ಕೊಟ್ಟಿದ್ದಾರೆ. ಹಳ್ಳಿ ಮಹಿಳೆಯರು ಇದೇ ರೀತಿ ಅಪಪ್ರಚಾರ ಮಾಡಿದರೆ ಮಹಿಳೆಯರು ಪರೀಕ್ಷೆ ತೆಗೆದು ಬರ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಮಹಿಳೆಯರಿಗೆ ಇವತ್ತು ಅವರ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ 5,000 ಹಿಡಿದು ಲಕ್ಷದವರೆಗೂ ಯಾವುದೇ ಶ್ಯೂರಿಟಿ ಇಲ್ಲದೆ ಬ್ಯಾಂಕಿಗೆ ಹೋದರೆ 108 ಕಾಗದ ಪತ್ರ ಕೇಳ್ತಾರೆ. ಆದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ಬಹಳ ಗೌರವ. ಅವ್ರ ಬಗ್ಗೆ ಒಂದು ನಮ್ಮ ಜನರಿಗೆ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಂಥ ಜನ ಮತ್ತು ಮಹಿಳೆಯರ ಬದುಕಿಗೆ ಒಂದು ಆದರ್ಶ ತಪ್ಪಾಗಲಾರದು ಪೂಜ್ಯರು. ಹಾಗಾಗಿ ಈ ರೀತಿ ಅಪಪ್ರಚಾರ ಮಾಡೋದು ಬಿಡಬೇಕು ಅಂತೇಳಿ ಇದು ಒತ್ತಾಯ ಮಾಡ್ತೀನಿ. ಇದುವರೆಗೆ ಒಂದೇ ಒಂದು ಅಸ್ಥಿಪಂಜರ ಸಿಕ್ಕಲ್ಲ. ಇದು ಪೂರ್ತಿ ಅಪಪ್ರಚಾರ ತಾನೆ, ಲೆಫ್ಟಿಸ್ಟ್ಗಳು ಮಾಡಿದಂಥ ಒಂದು ಕೃತ್ಯ. ಇದು ಹಿಂದೂಗಳ ಭಾವನೆಗಳನ್ನು ಕೆಲಸತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಆಯಿತು, ಕಳೆದ 10 ದಿವಸಗಳಿಂದ ಒಬ್ಬ ಅನಾಮಿಕ ವ್ಯಕ್ತಿ ತನಿಖೆ ಆಗಲಿ. ನೋಡಿ, ನಿನ್ನೆ ಅವ್ರ ಲಾಯರ್ ಹೇಳಿದ್ದಾರೆ. ಏನು ಹೇಳಿದ್ರೆ ಅವ್ರ ಲಾಯರ್ ವಕೀಲರು ಏನು ಹೇಳಿದ್ದಾರೆ ನೋಡಿ. ಆಯ್ತು, ಇದುವರೆಗೆ ಯಾಕೆ ಶವ ಸಿಕ್ಕಲ್ಲ? ಅಸ್ಥಿಪಂಜರಗಳು ಸಿಕ್ಕದವ ನೋಡಿ, ಎಲ್ಲಿ ಸಿಕ್ಕದವೆ? ಅವನು ಅನಾಮಿಕ ವ್ಯಕ್ತಿ, ಲೆಫ್ಟಿಸ್ಟ್. ಹಾಗಾಗಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಏನು ಲೆಫ್ಟಿಸ್ಟ್ಗಳು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಪೂರ್ತಿ ಯಾರು ಅಂತೇಳಿ ಮುಂದಿನ ನಿರ್ಮಾಣದಲ್ಲಿ ಬಹಿರಂಗಪಡಿಸ್ತೀವಿ.